ಖಂಡಿತ. ಸೊ ಪಂಚಾಂಗ ಅಂದ್ರೆ ಏನು? ಅದು ಮುಂಚೆ ನಾನು ಹೇಳ್ದಂಗೆ ಅದು ಕ್ಯಾಲೆಂಡರೇನೆ. ಓಕೆ, ನಮ್ಮ ಕ್ಯಾಲೆಂಡರ್ ಇದು ಏನಂತ ಅಂದ್ರೆ, ಇದು ನಮ್ಮಲ್ಲಿ ನಂಬರಿಂಗ್ ಸಿಸ್ಟಮ್ ಇಲ್ಲ. ಯಾಕಂತಂದ್ರೆ ನಾವು ವೆಸ್ಟರ್ನ್, ನಾವು ಈಗ ಏನ್ ಯೂಸ್ ಮಾಡ್ತೀವಿ ಅದನ್ನ ಗ್ರೆಗೋರಿಯನ್ ಕ್ಯಾಲೆಂಡರ್ ಅಂತೀವಿ. ಫಾರ್ ಎಕ್ಸಾಂಪಲ್ ಎಲ್ಲಾ ಕ್ಯಾಲೆಂಡರ್ ತಗೊಂಡ್ರೆ ಹಲವಾರು ಕ್ಯಾಲೆಂಡರ್ ಇದೆ. ಒಂದು ಗ್ರೆಗೋರಿಯನ್ ಕ್ಯಾಲೆಂಡರ್ ಇದೆ, ಅದು ನಾವು ಈಗ ಯೂಸ್ ಮಾಡ್ತೀವಿ. ನಮ್ಮ ಚಂದ್ರಮಾನ ಪಂಚಾಂಗ ಇದೆ, ಅದರಲ್ಲೆಲ್ಲ ಸೌರಮಾನ ಪಂಚಾಂಗನೂ ಇದೆ. ಅದಲ್ಲದೆ ಚೈನೀಸ್ದು ಅವ್ರದೇ ಆದ ಸಪರೇಟ್ ಕ್ಯಾಲೆಂಡರ್ ಇದೆ. ಆ ಮುಂಚೆ ಸೊ ಹೀಗೆ ಹಲವಾರು ಕ್ಯಾಲೆಂಡರ್ ಇದೆ. ಮೇಜರ್ ಆಲ್ ಓವರ್ ವರ್ಲ್ಡ್ ಅಲ್ಲಿ ಆ ಒಂದು ಅಫಿಷಿಯಲ್ ಯೂಸೇಜ್ ಆಗಿ ನಾವು ಗ್ರೆಗೋರಿಯನ್ ಕ್ಯಾಲೆಂಡರ್, ಏನ್ ನಾವು ಜನವರಿ ಫೆಬ್ರವರಿ ಇದೆಯಲ್ಲ ಆ ಕ್ಯಾಲೆಂಡರ್ನ ಯೂಸ್ ಮಾಡ್ತೀವಿ. ನಮ್ಮ ಧರ್ಮಕ್ಕೆ ಸಂಬಂಧಪಟ್ಟಾಗ ನಮ್ಮ ಧಾರ್ಮಿಕ ಇದರಲ್ಲಿ ನಾವು ಕೆಲವರು ಚಂದ್ರಮಾನ ಪಂಚಾಂಗ ಯೂಸ್ ಮಾಡ್ತಾರೆ, ಕೆಲವರು ಸೌರಮಾನ ಪಂಚಾಂಗನ ಯೂಸ್ ಮಾಡ್ತಾರೆ. ಸೊ ಪಂಚಾಂಗ, ಇದಕ್ಕೆ ಏನಕ್ಕೆ ಪಂಚಾಂಗ ಅಂತ ಹೆಸರು ಕೊಟ್ಟರು ಅಂದ್ರೆ, ಇದರಲ್ಲಿ ಮೇಜರ್ 5 ಎಲಿಮೆಂಟ್ಸ್ ಇದಿರುತ್ತೆ. ಸೊ ಹಂಗಾಗಿ ಪಂಚ ಮತ್ತು ಅಂಗ 5 ಎಲಿಮೆಂಟ್ಸ್. ಸೊ ಅದೇನಪ್ಪಾ ಅಂದ್ರೆ ವಾರ, ತಿಥಿ, ನಕ್ಷತ್ರ, ಯೋಗ ಮತ್ತು ಕರಣ ಅಂತ. ಸೊ ಈ 5 ಎಲಿಮೆಂಟ್ಗಳು ಇರುತ್ತೆ ಮೇನ್ ಆಗಿ. ಇದನ್ನ ನೋಡೋದೇ, ಇದನ್ನೆಲ್ಲ ಒಳಗೊಂಡಿರೋದೇ ಪಂಚಾಂಗ. ಹಾಗಾಗಿ ಇದನ್ನ ನಾವು ಪಂಚಾಂಗ ಅಂತೀವಿ. ಸೊ ಚಂದ್ರಮಾನ ಪಂಚಾಂಗ ಅಂತ ಬಂದಾಗ ಇದು ಎಂಟೈರ್ಲಿ ರಿಲೇಟೆಡ್ ಟು ಭೂಮಿಯ ಸುತ್ತಲೂ ಏನು ಚಂದ್ರನ ಮೂವ್ಮೆಂಟ್ ನಾವೇನು ಅಬ್ಸರ್ವ್ ಮಾಡಿದೀವಲ್ಲ, ಆ ಅಬ್ಸರ್ವೇಷನ್ ಮೇಲೆ ಚಂದ್ರನ ಮೂವ್ಮೆಂಟ್ ಇದೆಯಲ್ಲ, ಅದರ ಲೆಕ್ಕಕ್ಕೆ ಇದು ಚಂದ್ರಮಾನ ಪಂಚಾಂಗ. ಸೌರಮಾನ ಪಂಚಾಂಗ ಅಂದ್ರೆ ಸೂರ್ಯನ ಮೂವ್ಮೆಂಟ್ ರಿಲೇಟೆಡ್, ಅದ್ರ